ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ ಅಂತ ಹೇಳ್ತಾ, ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದು ಏಪ್ರಿಲ್ 1ರಿಂದ ಹೊಸ ನಿಯಮ ಅನ್ವಯವಾಗಲಿದೆ, ಯಾವ ರೀತಿ ಅಂತ ಎಲ್ಲನೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗದಲ್ಲೇ ಎಲ್ಲರೂ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏಪ್ರಿಲ್ 1ರಿಂದ ಬಂತು ನಿಮ್ಮ ದುಡ್ಡಿನ ವ್ಯವಹಾರದಲ್ಲಿ ಬದಲಾವಣೆ ತಂತು. ನೋಡಿ, ಇದು ಸಿದ್ದರಾಮಯ್ಯ ಹೊಸ್ದಾಗಿ ಬದಲಾವಣೆ ಮಾಡಿದ್ರು. ಎಲ್ಲ ಬೆಲೆ ಏರಿಕೆ ಆಗಿದೆ. ಯಾವುದೇದಾಗಿದೆ, ಏನೇನಾಗಿದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಿಂದಿನಿಂದ ಹೊಸ ಲೆಕ್ಕ: ಹಾಲು, ಮೊಸರು, ಕಾರು, ಟೋಲ್ ಸುಂಕ, ವಿದ್ಯುತ್ ದುಬಾರಿ. ನೋಡಿ, ವಿದ್ಯುತ್ ದುಬಾರಿ ಆಗಿದೆ ಆಲ್ರೆಡಿ. ಬಿಲ್ಲು ರೇಟ್ ಗಗನಕ್ಕೆ ಏರಿದೆ. ಮಾಮೂಲಿ ನಾವು 250-300 ರೂಪಾಯಿ ಕಟ್ತಾನೆ ಇದ್ದೀವಿ. ಇನ್ನೆಲ್ಲಿ ಫ್ರೀ ಕೊಟ್ಟಂಗಾಯಿತು? ಫ್ರೀನೇ ಇಲ್ಲ. ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷಕ್ಕೆ. ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷಕ್ಕೆ ಏರಿದೆ. ಎಫ್ ಡಿ ಟಿ ಡಿ ಎಸ್ಸು ನೋಡಿ, ಟಿ ಡಿ ಎಸ್ಸು ಅದೇ ಟ್ಯಾಕ್ಸ್ ಡಿಡಕ್ಷನ್ ಸೋರ್ಸ್ ಮಿತಿ ಹೆಚ್ಚಳ. ಅದೆಲ್ಲ ಜಾಸ್ತಿ ಟ್ಯಾಕ್ಸ್ ಡಿಡಕ್ಟ್ ಈಗ ಟಿ ಡಿ ಎಸ್ ನಿಮ್ಮ GST ಕಟ್ಟೋವ್ರಿಗೆ ಗೊತ್ತಾಗುತ್ತೆ ಟಿ ಡಿ ಎಸ್ ಅಂತಂದರೆ ಏನು ಅಂತ. ಅದರಲ್ಲೂ ಹೆಚ್ಚಳ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟು ಜಾಸ್ತಿನೇ ಆಗಿದೆ. ನೋಡಿ, ಏಪ್ರಿಲ್ 1ರಿಂದ ಹೊಸ ಮಿತಿಯ ವರ್ಷ ಆರಂಭವಾಗಲಿದ್ದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಕೆಲವು ಕ್ರಮಗಳು. ಆಲ್ರೆಡಿ ಕತ್ತರಿ ಹಾಕಿದ್ದಾರೆ, ಇನ್ನೂ ಜಾಸ್ತಿ ಕತ್ತರಿನ ಹೊಸ ಫ್ರೀಯಾಗಿ ಬಸ್ಸು ಅದು ಇದು ಇವೆಲ್ಲ ಕೊಡ್ದೋ ಹೋದ್ರು ಸರಿ ಆಗ್ತಿತ್ತು. ಈ ಸಿದ್ದರಾಮಯ್ಯಂಗೆ ಕೆಲಸನೇ ಇಲ್ಲ. ಯಾವ್ದು ಬೇಕು ಯಾವ್ದು ಮಾಡಬೇಕು, ಏನೇನು ಮಾಡಬಾರ್ದು ಅವೇನು ಗೊತ್ತೇ ಇಲ್ಲ. ಎಲ್ಲ ಫ್ರೀ ಅಂದ್ಬಿಟ್ರು, ಓಟ್ ಹಾಕ್ಬಿಟ್ರು, ಎಲ್ಲ ಮುಗೀತು. ಈಗ ಸರ್ಕಾರ ಅವ್ರ ಕೈಲಿ ಇದೆ, ಕಳ್ಳರ ಸರ್ಕಾರ, ಕಳ್ಳರು ಕೊಟ್ಟಂಗೆ ಆಗೈತೆ. ಯಾರಿಗೆ ಗೊತ್ತು, ಯಾರಿಗೆ ಒಳ್ಳೇದಾಗಿದೆ ಏನು ಒಳ್ಳೇದಾಗಿದೆ ಗೊತ್ತಿಲ್ಲ. ಯಾರಿಗೂ ನಮಗಂತೂ ಒಂಚೂರು ಒಳ್ಳೇದಾಗಿಲ್ಲ. ಇದು ಒಂದೊಂದ್ಸಲ ಇದು ಅಕ್ಕಿ ಅಮೌಂಟ್ ಬರೋದೇ ಇಲ್ಲ. ಒಂದೊಂದ್ಸಲ ಗೃಹಲಕ್ಷ್ಮಿ ದುಡ್ಡು ಕೊಡೋದಾದ್ರೆ ದುಡ್ಡಲ್ಲಿ ಯಾಮಾರಿಸ್ಬೋದಲ್ಲ, ಹಾಗಾಗಿ ದುಡ್ಡು ಹಾಕ್ತಿದ್ದಾರೆ. ಬರೀ ಫ್ರೀ ಅಷ್ಟೇ. ಸುಮ್ಮನೆ ಹೇಳಿದರು ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ ಹುಡುಗರಿಗೆ ಏನಿದ್ರು ಆರೋಗ್ಯ ಹೆಲ್ತಲ್ಲಿ ಏನಾರು ಮಾಡಿದರೆ ಏನೋ ಮಾಡ್ಬೋದಾಯಿತು. ಬಟ್ ಇವ್ರು ಏನು ಮಾಡಿದ್ರು ಸರಿ ಇಲ್ಲ. ಆದರೂ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಏನು ಇಷ್ಟ ಆಯಿತು ಇದರಲ್ಲಿ, ಯಾವ್ದು ಇಷ್ಟ ಆಯಿತು ಅಂತ. ಈ ಲೇಡೀಸ್ಗೆಲ್ಲ ಇಷ್ಟ ಆಗಿದೆ ಊರು ಸುತ್ತಕ್ಕಷ್ಟೇ. ಆ ಲೇಡೀಸ್ಗೆ ಇಷ್ಟ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಬರೀ ಊರು ಸುತ್ತೋದು ಒಂದೇ ಒಂದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ತಿಂದ್ಬಿಟ್ಟು ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬ ಹೋದ್ರು ಅಂತ ಅಷ್ಟೇ. ಏನೋ ಅಂತಾರಲ್ಲ, ಹಳ್ಳಿ ಕಡೆ ಏನೇನೋ ಅಂತಾರೆ, ಅದು ಹೇಳೋಕ್ಕಾಗಲ್ಲ. ನೋಡಿ, ವಿಷಯಕ್ಕೆ ಬರೋಣ. ಜಾರಿಗೆ ಬರಲಿವೆ ಹಾಲು, ಮೊಸರು, ಟೋಲ್ ಶುಲ್ಕ, ವಿದ್ಯುತ್, ಕಾರು ಸೇರಿ ಹಲವು ವಸ್ತು ದುಬಾರಿ ಆಗಲಿವೆ. ಆದರೆ ಇದೇ ವೇಳೆ ಆದಾಯ ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷಕ್ಕೆ ಏರಿಕೆ. ಅಂದರೆ ಎಷ್ಟು ಆದಾಯ ತೆರಿಗೆ ಮಿತಿ? 10 ಲಕ್ಷ. ಇದು ಆದಾಯ ತೆರಿಗೆ 10 ಲಕ್ಷ ಏನೋ ಮಿತಿ ಇರುತ್ತೆ ಮೋಸ್ಟ್ಲಿ. ಅವರು ಏನೋ ಇರುತ್ತೆ ಅದರಲ್ಲಿ ಆದಾಯ ತೆರಿಗೆ. ಆದಾಯ ದೃಢೀಕರಣ ಪತ್ರದಲ್ಲಿ 10 ಲಕ್ಷಕ್ಕಿಂತ ಕೆಳಗಡೆ ಇರೋರು, ಬಡವರು ಈ ಥರ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ನೋಡಿದ್ರಲ್ಲ, ಆದಾಯ ಸರ್ಟಿಫಿಕೇಟ್ ಅದರಲ್ಲಿರುತ್ತೆ. ಅದು 12 ಲಕ್ಷಕ್ಕೆ ಏರಿಕೆ ಆಗಿದೆ. ಇದೆಲ್ಲ ಏರಿಕೆ ಆದಮೇಲೆ ಅದು ಏರಿಕೆ ಆಗಲೇಬೇಕು. ಏಕೀಕೃತ ಪೆನ್ಷನ್ ವ್ಯವಸ್ಥೆ ಜಾರಿ. ಬ್ಯಾಂಕು, ಎಫ್ ಡಿ, ಟಿ ಡಿ ಎಸ್ ಮಿತಿ ಹೆಚ್ಚಳ ಸೇರಿ ಕೆಲ ಸಮಾಧಾನದ ಕ್ರಮಗಳು ಜಾರಿಯಾಗಲಿವೆ. ಇದು ಜನರಿಗೆ ಹೊಸ ಸಂವತ್ಸರದ ಬೇವು ಬೆಲ್ಲದ ಮಿಶ್ರಣ ಇದ್ದಂತೆ. ಅಂದರೆ ಈಗ ಹೊಸ ಯುಗಾದಿ ಆಯ್ತಲ್ಲ, ಹೊಸ ವರ್ಷಕ್ಕೆ ಹಿಂದೂಗಳ ಯುಗಾದಿ ಅಂತಂದರೆ ಹೊಸ ವರ್ಷ ಸ್ಟಾರ್ಟ್ ಆಗ್ತಿದ್ದಂಗೆ ಹೊಸದಾಗಿ ಕಾನೂನೇ ಸ್ಟಾರ್ಟ್ ಮಾಡಿಬಿಟ್ರು. ಹೊಸ್ದಾಗಿ ಏರಿಕೆ ಕತ್ರಿ ಹಬ್ಬಕ್ಕಿದ್ದು ಕೊಡುಗೆ ಅಂತಲೇ ಹೇಳ್ಬೋದು. ಈ ಯುಗಾದಿ ಕಳೀತಿದ್ದಂಗೆ ಎಲ್ಲ ಹಾಲು, ಮೊಸರು, ವಿದ್ಯುತ್ ದರ ಎಷ್ಟೆಷ್ಟೇ ಏರಿಕೆ ಆಗಿದೆ ಅಂತ ನೋಡೋಣ. ಹಾಲು ಮೊಸರು ದರ 4 ರೂಪಾಯಿ ಏರಿಕೆ. ರೂಪಾಯಿ 4ಕ್ಕೆ ಏರಿಕೆ. 4 ರೂಪಾಯಿ ಜಾಸ್ತಿ ಆಗಿದೆ. ಹಾಲು ಮೊಸರು ದರ ಪ್ರತಿ ಲೀಟರ್ಗೆ 4 ರೂಗಳಷ್ಟು ಹೆಚ್ಚಳ. ನೀಲಿ ಪ್ಯಾಕೆಟ್ ದರ 42 ನಿಂದ 46ಕ್ಕೆ, 42 46ಕ್ಕೆ. 200 ಗ್ರಾಮ್ ಮೊಸರು 12 ರೂಪಾಯಿದ್ದು 13 ರೂಪಾಯಿ. ಹೀಗೆ 500 ಗ್ರಾಮ್ ಮೊಸರು 26 ನಿಂದ 28ಕ್ಕೆ. 2 ರೂಪಾಯಿ, 4 ಎಷ್ಟೆಷ್ಟು ಅಂದರೆ ನೀವು ಚಿಕ್ಕದಾಗಿ ಕಾಣಿಸ್ಬೋದು ಈ ಅಮೌಂಟು. ಈಗ ಸಮ್ ಅಮೌಂಟು, ಈಗ 1 ಕೋಟಿ ಜನ ಇದ್ದರೆ 1 ಕೋಟಿ ಜನಕ್ಕೆ 1 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 1 ಕೋಟಿ ರೂಪಾಯಿ ಆಗಲಿಲ್ವಾ? ಅದೇ ಥರ ಎಷ್ಟೆಷ್ಟು ಏರಿಕೆ ಆಗುತ್ತೆ ಅಷ್ಟೆಲ್ಲ
ಡಬಲ್ ಆಗಿರುತ್ತೆ ಅವರಿಗೆ. ಆದಾಯ ಎಲ್ಲ ಇದ್ಕೋಗುತ್ತೆ, ಇಲ್ಲಿ ಕಿತ್ತು ಅಲ್ಲಿ ಕೊಡೋದಷ್ಟೇ. 28 9 ನೋಡಿ ಇಲ್ಲಿ ಮಜ್ಜಿಗೆ 200 ಮಿಲಿಗೆ 200 ಲೀಟರ್ ಮಿಲಿಗೆ 9 ರೂಪಾಯಿಂದ 10 ರೂಪಾಯಿ, 10 ರೂಪಾಯಿಗಳಷ್ಟು ಏರಿಕೆ. ಈ ಥರ ಕ್ಷೀರೋತ್ಪನ್ನ ದರಗಳ ಹೆಚ್ಚಿಗೆ ಅಂದರೆ ಹಾಲಲ್ಲಿ ಈ ಥರ ಮೊಸರು ಈ ಥರ ಏನೇನು ಇದರಲ್ಲಿ ಇರ್ತಾರಲ್ಲ, ಅದ್ರಲ್ಲಿ ಮಾಡಿರ್ತಾರಲ್ಲ, ಆಲ್ಮೋಸ್ಟ್ ಅದ್ರದ್ದು ಬೆಲೆ ಏರಿಕೆ ಆಗಿರುತ್ತೆ. ಅದ್ರ ಜೊತೆಗೆ ಈ ಬೆಣ್ಣೆ ಈ ಥರ ಮೊಸರು ಬೆಣ್ಣೆ ಇದೆಲ್ಲ ಅದೆಲ್ಲ ಅದು ಏರಿಕೆ ಆಗಿರುತ್ತೆ. ಹಾಲು ಸೇರಿದಂದರೆ ಹಾಲಿಂದ ಏನೇನು ಉತ್ಪನ್ನ ಮಾಡ್ಬೋದು ಅದೆಲ್ಲ ಏರಿಕೆ ಆಗೇ ಇರುತ್ತೆ ಮೋಸ್ಟ್ಲಿ. ಈಗ ನೋಡಿ ವಿದ್ಯುತ್ ದರ 26 ಪೈಸೆ ಏರಿಕೆ. ಆಲ್ರೆಡಿ ನಮ್ಮ ಮನೇಲಿ ಫ್ರೀಯಾಗಿ ವಿದ್ಯುತ್ ಕಟ್ತಿದ್ದು, ಫ್ರೀಯಾಗಿ ಬರ್ತಿತ್ತು ಅವಾಗ 10 ರೂಪಾಯಿ 20 ರೂಪಾಯಿ ಅವೆಲ್ಲ ಲೆಕ್ಕ ಇರಲಿಲ್ಲ. 200 ಯೂನಿಟ್ ಅಂತ ಹೇಳ್ತಿದ್ರು. ಆಲ್ರೆಡಿ ನಮ್ಮ ಮನೇಲಿ ಮಾಮೂಲಿ ಬಿಲ್ ಬರ್ತಾನೆ ಇದೆ, 200 300 ರೂಪಾಯಿ 500 ರೂಪಾಯಿ ಬರ್ತಾಯಿದೆ. ಎಲ್ಲಿ ಫ್ರೀಯಾಗಿ ಕೊಟ್ಟಂಗಾಯಿತು? ಬರೀ ಫ್ರೀ ಏನೂ ಇಲ್ಲ, ಎಲ್ಲ ಕೀಳ್ತಿದ್ದಾರೆ. ಈಗ ಒಂದು ಕಡೆಯಿಂದ ಒಂದು ವರ್ಷ ಫ್ರೀಯಾಗಿ ಕೊಟ್ಟರು, ಒಂದು ವರ್ಷ ಎಲ್ಲ ಕಡೆಯಿಂದ ಕಿತ್ಕೊತಾವ್ರೆ. ಈ ಕಡೆ ಕೊಡೋದು, ಈ ಕಡೆ ಕಿತ್ಕೊಳ್ಳೋದು, ಅದೇ ಕೆಲಸ ಅವ್ರದ್ದು. ಬರೀ ಏನು ಸರ್ಕಾರ ಏನು ಅಂತಲೇ ಅರ್ಥನೇ ಆಗ್ತಿಲ್ಲ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 26 ಪೈಸೆ. ಆಲ್ರೆಡಿ ಆವಾಗಲೇ ಹೋದ್ಸಲ ಒಂದು ಸತಿ ಯೂನಿಟ್ ಏರಿಸಿದ್ರು. ಈಗ ಮತ್ತೆ ಯಾಕೆ ಸರ್ಕಾರ ಇನ್ನೇನು ನಮ್ಮನ್ನ ಮಾರ್ತಾರೆ ನೋಡಿ. ಒಂದೇ ಮತ್ತೆ ಇನ್ನೊಂದು ಸತಿ ಗೆಲ್ಲಿಸಿ ನಿಜವಾಗ್ಲೂ ಮಾರಾಕ್ತಾರೆ. ಹಾಗೂ ನಿಗದಿತ ಶುಲ್ಕ ಪ್ರತಿ ಕಿಲೋವ್ಯಾಟ್ಗೆ 25 ರು ಹೆಚ್ಚಳ ನೋಡಿ, 25 ರೂಪಾಯಿ ಹೆಚ್ಚಳ. ವಾಣಿಜ್ಯ ಸಂಪರ್ಕದಿಂದ ನಿಗದಿತ ಶುಲ್ಕ ಸಹ ಪ್ರತಿ ಕಿಲೋವ್ಯಾಟ್ಗೆ 10 ರು ಹೆಚ್ಚಳ. ಆದರೆ ಕೈಗಾರಿಕೆ ವಾಣಿಜ್ಯ ಸಂಪರ್ಕಗಳಿಗೆ ಪ್ರತಿ ಯೂನಿಟ್ಗೆ 64 ಪೈಸೆಯಿಂದ 1.75 ರುವರೆಗೆ ಕಡಿತ. ನೋಡಿ ಎಷ್ಟೊಂದು ಏರಿಕೆ ಆಗಿದೆ ಅಂತ. ನೋಡೋಣ ನೆಕ್ಸ್ಟು ಟೋಲ್ ಶುಲ್ಕ ನೋಡಿ, 5% ಹೆಚ್ಚಳ, 5% ಹೆಚ್ಚಳ ಮಾಡಿದೆ. ಯಾವ ರೀತಿ ಅಂದರೆ ಏಪ್ರಿಲ್ 1ರಿಂದ ಟೋಲ್ ಶುಲ್ಕ 3ರಿಂದ 5% ಹೆಚ್ಚಳ. ರಾಜ್ಯದಲ್ಲಿರುವ ಮೈಸೂರು ಬೆಂಗಳೂರು ರಸ್ತೆ ನೋಡಿ, ಮೈಸೂರು ಬೆಂಗಳೂರು ಈ ಥರ ಹೈವೇಗಳಿರ್ತಾವಲ್ಲ ಅಲ್ಲಿ ಟೋಲು. ಬೆಂಗಳೂರು ತಿರುಪತಿ ರಸ್ತೆ, ಬೆಂಗಳೂರು ಹೈದರಾಬಾದ್ ರಸ್ತೆ, ಬೆಂಗಳೂರು ಮಂಗಳೂರು, ಬೆಂಗಳೂರು ಹುಬ್ಬಳ್ಳಿ, ಬೆಳಗಾವಿ ಸೇರಿ ಎಲ್ಲ ಹೈವೇ ಟೋಲ್ ದರ 5%. ಈಗ ಏನು ಕಟ್ತಾ ಇದ್ದೀರಾ ಅದಕ್ಕಿಂತ 5% ಎಕ್ಸ್ಟ್ರಾ ಮಾಡ್ಕೊಳ್ಳಿ. 5% ಎಷ್ಟಾಗುತ್ತೆ? 60 ರೂಪಾಯಿ ಅಂದರೆ ಈ ಥರ ಅದಕ್ಕೆ 5% ಅಷ್ಟೇ. ಒಂದು 60 70 ಈ ಥರ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಆಗಿರುತ್ತೆ. 10 ಈ ಥರ 60 ಆದರೆ 70 ಈ ಥರ ಒಂದು 5% ಎಕ್ಸ್ಟ್ರಾ ಆಗಿರುತ್ತೆ. ಆ ಥರ ನೋಡ್ಕೊಳ್ಳಿ. ಈ ಸಿಕ್ಕಾಪಟ್ಟೆ ಹೆಚ್ಚಳಾಗಿದೆ ಟೋಲ್ ಶುಲ್ಕ. ಕಾರು ವಾಣಿಜ್ಯ ವಾಹನ ದುಬಾರಿ ನೋಡಿ, ಆಲ್ರೆಡಿ ಕಾರ್ ಮೇಲೆ ಅಲ್ಲೇ ಟ್ಯಾಕ್ಸ್ ವಿಧಿಸ್ತಿದ್ದಾರೆ, ಇರೋರಿಗೆ ಬಾಡಿಗೆ ಇಲ್ಲ. ರಾಜ್ಯದಲ್ಲಿ ಏಪ್ರಿಲ್ 1ರಿಂದ ಖರೀದಿಸುವ 25 ಲಕ್ಷ ರು ಮೀರಿದ ವಿದ್ಯುತ್ ಚಾಲಿತ ಕ್ಯಾಬ್ಗಳಿಗೂ 10% ತೆರಿಗೆ. ಹಾಗೂ ನೋಡಿ ಹೇಳಿಲ್ವ ಟ್ಯಾಕ್ಸು, ಆ ಟ್ಯಾಕ್ಸ್ ಹೆಚ್ಚಿಸಿದ್ರೆ ಆಟೋಮೆಟಿಕ್ಲಿ ಕಾರ್ ರೇಟ್ ಹೆಚ್ಚೇ ಇರುತ್ತೆ. GST ಅಂತ ಅದಂತೆ, IGST, CGST, SGST ಇವೆಲ್ಲ ನೀವು ಕೇಳೇ ಇದ್ದೀರಾ, ನೋಡೇ ಇದ್ದೀರಾ. 10 ಲಕ್ಷ ರೂಪಾಯಿವರೆಗೆ ಕ್ಯಾಬ್ಗಳಿಗೂ 5% ಹೆಚ್ಚಳ ನೋಡಿ. 25 ಲಕ್ಷ ತೊಗೊಂಡ್ರೆ 25 ಲಕ್ಷದ ಮೀರಿದ ಕ್ಯಾಬ್ಗಳು ತಗೊಂಡ್ರೆ 10%, 10 ಲಕ್ಷ ತಗೊಂಡ್ರೆ 5% ತೆರಿಗೆ. ಉಳಿದಂತೆ ಮಾರುತಿ, ಟಾಟಾ, ಹುಂಡೈ, ಮಹೇಂದ್ರ ಸೇರಿದಂತೆ ವಿವಿಧ ಕಾರುಗಳು 4% ಏರಿಕೆ ನೋಡಿ. ಎಲ್ಲದು ಈಗ ಮೇನ್ ಕಾರುಗಳೇ ಅವುದ್ರ ಬೆಲೆನೇ ಏರಿಕೆ ಮಾಡಿದ್ದಾರೆ ಆಲ್ರೆಡಿ. ಇನ್ನೇನು ಬೇಕಾಗುತ್ತೆ ನಿಮಗೆ? ಮೇನ್ ಯೂಸೇಜು ದಿನ ಖರೀದಿ ಆಗೋ ಐಟಮ್ಗಳು ಹಾಲೇ. ಡೈಲಿ ಸೇಲ್ ಆಗೋದಂದರೆ ಹಾಲು, ಅದ್ರದ್ದು ಏರಿಕೆ ಮಾಡಿದ್ರು. ಇನ್ನೇನು ಕಾರು ಏರಿಕೆ ಮಾಡಿದ್ರು. 12 ಲಕ್ಷವರೆಗೆ ಆದಾಯ ತೆರಿಗೆ ಇಲ್ಲ ನೋಡಿ. ಇದು ಏನಂದರೆ ಹೊಸ ಆದಾಯ ತೆರಿಗೆ ನೀತಿ ಏಪ್ರಿಲ್ 1ರಿಂದ ಜಾರಿ. ಇದರಿಂದ ವಾರ್ಷಿಕ 12 ಲಕ್ಷವರೆಗೆ ಆದಾಯಕ್ಕೆ ತೆರಿಗೆ ವಿನಾಯಿತಿ ಲಭಿಸಲಿದೆ. ಜೊತೆಗೆ 75,000 ರು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಇರುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಇದೆಲ್ಲ ಸ್ವಲ್ಪ ಸೆಸ್ಗಳು ಈ ಥರ ಇರುತ್ತೆ, ಅದನ್ನು ಇದು ಮಾಡ್ಕೊಳ್ಳಿ. ಸೆಸ್ಸು 12.75 ಲಕ್ಷದವರೆಗೆ ವಿನಾಯಿತಿ ಲಭ್ಯವಿರುತ್ತದೆ. ಆ ತೆರಿಗೆದಾರರಿಗೆ ಇದು ಸಿಹಿ ಸುದ್ದಿ ನೋಡಿ. 12 ಲಕ್ಷದವರೆಗೆ ಇದು ಅದೇ ಸಿಹಿ ಸುದ್ದಿ ಆಗಿರುತ್ತೆ.
ಏನು ಸಿಹಿ ಸುದ್ದಿನ ಒಂದು ಕಡೆಯಿಂದ ಕಿತ್ಕೊಂತವ್ರೆ. ಈಗ ಹೇಳ್ತಾ ಇದ್ದೀನಿ ಅಂತಾರ ವಿಚಾರ ಮಾಡ್ಕೋಬೇಡಿ. ಸರ್ಕಾರ ಈಗ ಹಂಗೆ ಆಗಿದೆ. ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಗೊತ್ತಿಲ್ಲ, ಯಾರ್ಯಾರು ಕಷ್ಟ ಆಗಿದೆಯೋ ಗೊತ್ತಿಲ್ಲ. ಆದರೂ ಎಲ್ಲರಿಗೂ ಕಷ್ಟನೇ ಆಗಿದೆ, 90% ಕಷ್ಟನೇ ಆಗಿದೆ. ಎಲ್ಲ ಶ್ರೀಮಂತರಾಗ್ತಾನೆ, ಬಡವ್ರು ಮಾತ್ರ ಹಿಂಗೆ ಸಾಯ್ತಿದ್ದಾರೆ. ಬಡವ್ರ ಹತ್ರನೇ ಕೀಳೋದು ಜಾಸ್ತಿ. ಶ್ರೀಮಂತರೇನು ಅವ್ರಿಗೇನು ಯಾರ್ಯಾರಿಗೆ ತಲೆ ಹೊಡೆಯೋದು ಹೆಂಗೆ ದುಡ್ಡು ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಬಡವ್ರು ಹೆಂಗೆ ಅಂತ ಗೊತ್ತಿರಲ್ಲ, ಏನು ಎಲ್ಲ ಹೋಗಿರುತ್ತೆ ಅಷ್ಟೆ. ಏಕೀಕೃತ ಪೆನ್ಷನ್ ಯೋಜನೆ ಜಾರಿ. ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ನೋಡಿ, ಯು ಪಿ ಎಸ್ ಅಂದರೆ ಓಕೆ. ಏಪ್ರಿಲ್ 1ರಿಂದ ಜಾರಿಗೆ. ಕನಿಷ್ಠ 25 ವರ್ಷಗಳ ಸೇವೆ ಸಲ್ಲಿಸಿರುವ ಕೇಂದ್ರ ಸರ್ಕಾರಿ ನೌಕರರು ನಿವೃತ್ತಿಯ ಬಳಿಕ ಕೊನೆಯ 12 ತಿಂಗಳ ಸಂಬಳದ ಸರಾಸರಿ 50% ಪಿಂಚಣಿದ ರೂಪದಲ್ಲಿ ಪಡೆಯಲಿದ್ದಾರೆ. ನೋಡಿ, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಸಾರಿ, ಪೆನ್ಷನ್ ಬರೋರಿಗೆ ಅದು ಏನಾಗಿತ್ತು ಗೊತ್ತಿಲ್ಲ. ಅದನ್ನು ಹೆಂಗೆ ಕಿತ್ಕೊತಾರ ಗೊತ್ತಿಲ್ಲ. ಒಟ್ಟು ಕಿತ್ಕೊಳ್ಳೋದೊಂದು ಬಿಟ್ಟರೆ ಇನ್ನು ಕೊಡೋದು ಯಾವುದೂ ಇಲ್ಲ. ಬಳಕೆ ಆಗದ UPI ID ಸ್ತಬ್ಧ. ನೋಡಿ, ನೀವು ಯಾವುದಾರ UPI ID ನೀವು ಯೂಸ್ ಮಾಡ್ತಿಲ್ಲ, ಟ್ರಾನ್ಸಾಕ್ಷನ್ ನಡೀತಿಲ್ಲ ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ, ಅದನ್ನ ನಿಲ್ಲಿಸ್ತಾರೆ. ಗೂಗಲ್ ಪೇ ಫೋನ್ನಲ್ಲಿ ಬಳಸುವವರಿಗೆ ಇದು ಎಚ್ಚರಿಕೆ ಸಿಹಿ ಸುದ್ದಿ. UPI ಖಾತೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗದಿದ್ದರೂ ಈ ಮೊಬೈಲ್ ಸಂಖ್ಯೆಯನ್ನು ದೀರ್ಘ ಸಮಯದ ಬಳಸದೇ ಇದ್ದಲ್ಲಿ ಬ್ಯಾಂಕ್ಗಳ ಕ್ರಮಕ್ಕೆ ಸಂಬಂಧಿತ ಬ್ಯಾಂಕ್ನಿಂದ ಆ ಮೊಬೈಲ್ ಸಂಖ್ಯೆಯ UPI ಖಾತೆ ನಿಷ್ಕ್ರಿಯ. ನೋಡಿ ಯಾವ ರೀತಿ ಏನಾರ ಫೋನು ಲಾಂಗ್ ಟೈಮ್ ಆಗಿದ್ದು ಏನೋ ಯೂಸ್ ಮಾಡಲಿಲ್ಲ ಅಂತಂದರೆ, ದೀರ್ಘಾವಧಿ ಆಯಿತು, ಒಂದು ವರ್ಷ ಏನಾರು ಬಿಟ್ಬಿಟ್ರಿ ಖಾಲಿ ಏನಾರ ಅಂತಂದರೆ ಡಬಾರ್ ಅದೇ UPI ID ನಿಲ್ಲಿಸ್ಬಿಡ್ತಾರೆ, ಅದು ವರ್ಕ್ ಆಗಲ್ಲ. TDS ಮಿತಿ ದರ ಹೆಚ್ಚಳ ಶುಭ ಸುದ್ದಿ. ನೋಡಿ, TDS ಇದು ಹಲವು ವಿಭಾಗಗಳಲ್ಲಿ TDS ಮೂಲದಲ್ಲೇ ತೆರಿಗೆ ಕಡಿತ, ಮಿತಿ ಏರಿಕೆ. ಬ್ಯಾಂಕ್ಗಳಲ್ಲಿ ನಿಶ್ಚಿತ ಠೇವಣಿ ಅಂದರೆ FD ಇಟ್ಟಿರುವ ಇದು ಸಣ್ಣ ತೆರಿಗೆದಾರರಿಗೆ TDS ಮಿತಿ ಏರಿಕೆಯಿಂದ ರಿಲೀಫ್. ಹಿರಿಯ ನಾಗರಿಕರ ಬಡ್ಡಿ ಆದಾಯ ಮೇಲಿನ TDS ಮಿತಿ 1 ಲಕ್ಷಕ್ಕೆ ಏರಿಕೆ. ಈಗ ಆಲ್ರೆಡಿ ಎಲ್ಲ ಏರಿಕೆ ಆಗಿದೆ, ಇನ್ನೇನು ಬೆಲೆ ಏರಿಕೆ ಆಲ್ರೆಡಿ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಕಟ್ಟಲೇಬೇಕು. ಒಂದು ಸರ್ಕಾರ ಗೆಲ್ಸಿದ ಮೇಲೆ ಯಾವುದು ಸರ್ಕಾರ, ನಮ್ಮ ಸರ್ಕಾರ ಯಾವ ಸರ್ಕಾರ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಯಾವ ಸರ್ಕಾರ ಅಂತ ನಿಮಗೆ ಗೊತ್ತಿರುತ್ತೆ. ಯಾರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಯಾರಿಗೆ ಹೆಲ್ಪ್ ಮಾಡ್ತಾಯಿಲ್ಲ, ಅದೆಲ್ಲ ನಿಮಗೆ ಗೊತ್ತು. ಆಲ್ರೆಡಿ ನೋಡಿದ್ದೀರ, ಇನ್ನೂ ಹೊಸ ಲೆಕ್ಕ ಆಗಿದೆ. ಆಮೇಲೆ ನೆಕ್ಸ್ಟು SBI ಬ್ಯಾಂಕಲ್ಲಿ ಸ್ಕ್ಯಾಮ್ಗಳಾಗ್ತಿದ್ದಾವೆ. ಪ್ಲೀಸ್ ಯಾರು ಅಕೌಂಟ್ನಲ್ಲಿ ದುಡ್ಡು ಉಳಿಸ್ಕೋಬೇಡಿ. FD SD ಅವೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಅಕೌಂಟಲ್ಲಿರೋದು ಆಲ್ಮೋಸ್ಟ್ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರು ದುಡ್ಡು ಇದೆ ಟ್ರಾನ್ಸಾಕ್ಷನ್ ಆಗ್ತಿದೆ, ಅದು ಮೋಸ ನಡೀತಿದೆ. ಅಲ್ಲೂ ಆಲ್ರೆಡಿ SBI ಅಕೌಂಟಲ್ಲೂ ದುಡ್ಡು ತೋರಿಸ್ತಿಲ್ಲ. ಆಲ್ರೆಡಿ ಸ್ಕ್ಯಾಮು. ಇದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಬೇಡ ಅಂದರೆ ಬೇಡ. ಓಕೆ, ಇದ್ರ ಬಗ್ಗೆ ವೀಡಿಯೋ ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.